ಎಲ್ರಿಗೂ ನಮಸ್ಕಾರ. ಜನಪ್ರಿಯ ಹೆಲ್ತ್ ಟಿಪ್ಸ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಸಿಇಒ ಆಫ್ ಜನಪ್ರಿಯ ಹಾಸ್ಪಿಟಲ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಡಾಕ್ಟರ್ ಅಬ್ದುಲ್ ಬಶೀರ್ ಸರ್. ಜೊತೆಗೆ ಇವರು ನಮ್ಮ ಹಾಸನದ ಪ್ರಖ್ಯಾತ ಹೆಸರಾಂತ ಹಿರಿಯ ಕೀಲು ಮತ್ತೆ ಮೂಳೆ ತಜ್ಞರು. ನಮಸ್ತೆ ಸರ್. ಸೊ ಸರ್, ಜನಪ್ರಿಯ ಹೆಲ್ತ್ ಟಿಪ್ಸ್ ಇವತ್ತಿನ ವಿಷಯ ಏನು ಅಂತಂದ್ರೆ ಮಂಡಿ ನೋವು. ಸಾಕಷ್ಟು ಜನರಿಗೆ ಕಾಣಿಸ್ಕೊತಾ ಇದೆ ಇವತ್ತು, ಚಿಕ್ಕವರಿಂದ ದೊಡ್ಡೋರ್ ತನಕ. ಮಂಡಿ ನೋವು ಹೇಗೆ, ಇದು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಏನ್ ಕಾರಣಗಳು ಮಂಡಿ ನೋವು ಬರ್ಲಿಕ್ಕೆ? ಎಲ್ಲರಿಗೂ ಗೊತ್ತಿರೋಂಗೆ ಮಂಡಿ ನೋವು ಸಾಮಾನ್ಯವಾಗಿ 40 ವರ್ಷ ಕಳೆದ ಮೇಲೆ ಹೆಂಗಸರಿಗೆ ಆಗಲಿ ಗಂಡಸರಿಗೆ ಆಗಲಿ ಇದು ಮಂಡಿ ನೋವು ಕಾಮನ್ ಆಗಿರುತ್ತೆ. ಆದರೆ ಇವಾಗ ಎಲ್ಲ ಏಜಲ್ಲೂ ಯಾವುದೇ ವಯಸ್ಸಲ್ಲೂ ಕೂಡ ಮಂಡಿ ನೋವು ಬರ್ಬೋದು. ಲೈಕ್ ಇವಾಗ ಮಕ್ಕಳಿಗೆ ಅಂದರೆ ಚಿಕ್ಕ ಮಕ್ಕಳಿರುವಾಗ ಮಂಡಿ ನೋವು ಅಂತ ಹೇಳೋಕ್ಕಾಗಲ್ಲ. ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ಹೇಳೋಕ್ಕಾಗಲ್ಲ, ಮಾತು ಬರಲ್ಲ, ಅವರಿಗೆ ಮಾತಾಡುವಷ್ಟು ವಯಸ್ಸಾಗಿರಲ್ಲ. ಅವ್ರೇಂತಾರೆ ಮಂಡಿ ಅಲ್ಲಾಡ್ಸಲ್ಲ, ಕಾಲು ಅಲ್ಲಾಡ್ಸಲ್ಲ. ಅಂಥ ಟೈಮಲ್ಲಿ ಮಂಡಿ ಊದಿರ್ಬೋದು. ಸೊ ಅದು ಏನು ಅನೇಕ ಕಾರಣಗಳಿರುತ್ತೆ. ಅಂದರೆ ಅವ್ರಿಗೆ ಸೆಪ್ಟಿಕ್ ಆಗಿರ್ಬೋದು, ಆ ಥರ ಏನಾದರೂ ಆಗಿರ್ಬೋದು. ಕಾಮನ್ ಆಗಿ ಇನ್ಫೆಕ್ಷನ್ ಅಂದರೆ ಸೆಪ್ಟಿಕ್ ಆಗುವಂಥದ್ದು ಜಾಯಿಂಟಲ್ಲಿ. ಸೊ ಅದಕ್ಕೆ ಏನಂತಾರೆ, ಅದು ಕೂಡ ಒಂದೊಂದು ಆ ಏಜಲ್ಲಿ ಮಂಡಿ ನೋವು ಬರುವಂಥದ್ದು ಅದು. ಓಕೆ, ಮಕ್ಕಳಿಗೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ಅಂದರೆ ವಿದಿನ್ 1 year ಆ ಥರ ಬರುವಂಥದ್ದು. ಬಟ್ ಈ ಇನ್ಫೆಕ್ಷನ್ ಏನಿದೆ ಎನಿ ಏಜ್ ಬರ್ಬೋದು, ಸೆಪ್ಟಿಕ್ ಆಗ್ಬೋದು. ಬಟ್ ಸಾಮಾನ್ಯವಾಗಿ ಮಕ್ಕಳಿಗೆ ಆ ಥರ ಕಾಮನ್. ಅಂದರೆ ವಿದಿನ್ 1 year ಅಲ್ಲಿ ಕಾಮನ್. ಅದಾದ್ಮೇಲೆ ಏನಿದೆ, ನೆಕ್ಸ್ಟ್ ಆಫ್ಟರ್ 1 year ಮಕ್ಕಳು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಲ್ಲೋಕ್ಕೆ, ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥ ಟೈಮಲ್ಲಿ ಮಕ್ಕಳಿಗೆ ಮಂಡಿ ನೋವು ಬರುತ್ತೆ, ಮಂಡಿಯಿಂದ ಕೆಳಗಡೆ ನೋವು ಬರುತ್ತೆ. ಮಂಡಿ ನೋವು ಕೆಲವ್ರಿಗೆ ನೋಡಿರ್ಬೋದು, ಮಕ್ಕಳು ಹುಟ್ಟಿದಾಗ ನಡೆಯುವಾಗ ಕಾಲು ಓರೆ ಆಗೋದು, ಈ ಥರ ಓರೆ ಯಾವುದಾದ್ರೂ ಒಂದು ಕಾರಣಕ್ಕೆ ಓರೆ ಆಗೋದು, ಅದು ಕೂಡ ಮಂಡಿಯ ಸಮಸ್ಯೆಯಿಂದಲೇ ಕಾಲು ಓರೆ ಆಗುತ್ತೆ. ಅಂದರೆ ನಾವೇನು ಮಾಡೋದು, ಜೀನೋವ್ಯಾರ್, ಅದು ಬೇರೆ ಬೇರೆ ಕಾರಣಗಳಿರುತ್ತೆ. ಸಾಮಾನ್ಯವಾಗಿ ಮಕ್ಕಳಿಗೆ ಅದು ಫಿಸಿಯೋಲಾಜಿಕಲ್ ಅಂತಾರೆ. ಅಂದರೆ ಮಕ್ಕಳು ಮಂಡಿ ಥರ ಓರೆ ಆಗಿರೋದು ಅದು ಫಿಸಿಯೋಲಾಜಿಕಲ್ ಆಗಿರುತ್ತೆ. ಬರ್ತಾ ಬರ್ತಾ ಸಾಮಾನ್ಯವಾಗಿ 3 to 4 years ಅಲ್ಲಿ ಅದು ಕರೆಕ್ಷನ್ ಆಗುತ್ತೆ. ಅದಕ್ಕೆ ಮೇನ್ ರೆಗ್ಯುಲರ್ ಫಾಲೋಅಪ್ ಬೇಕು, ಯಾವ ರೀತಿ ಆಗುತ್ತೆ, ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅದರ್ವೈಸ್ ಒಂದೊಂದ್ಸಲ ಆ ಥರ ಓರೆ ಇದ್ದಾಗಲೂ ಕೂಡ ಒಂದೊಂದ್ಸಲ ಈ ಕ್ಯಾಲ್ಸಿಯಂ ಬೇರೆ ಲವಣಗಳ ವ್ಯತ್ಯಾಸದಿಂದ ಆ ಥರನೂ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಕ್ಯಾಲ್ಸಿಯಂ ಸಬ್ಸ್ಟಿಟ್ಯೂಟ್ ಆಗಿ ವಿಟಮಿನ್ D3 ಆ ಥರ ಎಲ್ಲ ನಾವು ಸಬ್ಸ್ಟಿಟ್ಯೂಟ್ ಅನ್ನ ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಕೊಡ್ತಾ ಇರ್ತೀವಿ. ಮತ್ತೆ ರೊಟೀನ್ ಆಗಿ ಒಂದು ಎಕ್ಸ್ರೇ ಕೂಡ ಮಾಡಿರ್ತೀವಿ. ಇನ್ನೊಂದು ಸಲ ಏನಾಗುತ್ತೆ ಅಂದರೆ, ಕೆಲವೊಂದು ಸಲ ಈ ಕ್ಯಾಲ್ಸಿಯಂ ಲವಣದ ಕೊರತೆಯು ಕಿಡ್ನಿ ಪ್ರಾಬ್ಲಮ್ ಇಂದಲೂ ಆಗುತ್ತೆ. ಬೈ ಬರ್ತ್ ಕಿಡ್ನಿ ಪ್ರಾಬ್ಲಮ್ ಇರುವಾಗ. ಇವಾಗ ಒಂದು 2 years ಬ್ಯಾಕು ಒಬ್ಬ ಹುಡುಗ ಬಂದಿದ್ದ, ಅವನಿಗೆ ಮಂಡಿ ಓರೆ ಆಗಿತ್ತು. ಆವಾಗ ನಾವು ಫಾಲೋಅಪ್ ಮಾಡ್ತಾ ಅವನಿಗೆ ರಕ್ತ ಪರೀಕ್ಷೆ ಸಾಮಾನ್ಯವಾಗಿ ನಾವು ಮಾಡ್ತಾ ಇರುವಾಗ ಅವನಿಗೆ ಕ್ರಿಯೇಟಿನ್ ಲೆವೆಲ್ ಹೈ ಇತ್ತು. ಅಂದ್ರೆ ಕಿಡ್ನಿ ಸಮಸ್ಯೆಯಿಂದ ಅವನಿಗೆ ಮಂಡಿ ಓರೆ ಆಗಿದ್ದು. ಮತ್ತೆ ಅವನಿಗೆ ಡಯಾಲಿಸಿಸ್, ಅನೇಕ ಬೇರೆ ಬೇರೆ ಡಯಾಲಿಸಿಸ್, ಅವನಿಗೆ ಕಿಡ್ನಿ ಪ್ರಾಬ್ಲಮ್ ಇರೋದ್ರಿಂದ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿ ಕಿಡ್ನಿ ಸಮಸ್ಯೆ ನೋಡಿಕೊಂಡು ಅವನಿಗೆ ಡಯಾಲಿಸಿಸ್ ಆ ಥರ ಎಲ್ಲ ಮುಂದಿನ ಅಂತ ಹೋಯ್ತು. ದಟ್ ಇಸ್ ಅ ವೆರಿ ರೇರ್ ಕಾಸ್. ಸಾಮಾನ್ಯವಾಗಿ ಆಗೋದಿಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಬಟ್ ಆ ಥರನೂ ಒಂದು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಬೇರೆ ರೂಲ್ ಔಟ್ ಮಾಡೋಕ್ಕೆ. ಬಟ್ ದಟ್ ಇಸ್ ನಾಟ್ ದ ಕಾಮನ್ ಕಾಸ್. ಆಮೇಲೆ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಗ್ರೋತ್. ಇವಾಗ ಏನಾಗುತ್ತೆ ಅಂದ್ರೆ, ಮೂಳೆ ಬೆಳೆದಂಗೆ ಮಾಂಸಖಂಡಗಳು ಬೆಳೆಯುವುದಿಲ್ಲ, ಸಡನ್ ಆಗಿ ಹೈಟ್ ಆಗ್ತಾರೆ. ಅವಾಗ ಮಾಂಸ ಫುಲ್ ಮಾಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಗ್ರೋತ್ ಪೈನ್ ಅಂತಾರೆ. ಎಸ್ಪೆಷಲಿ ಏನಾಗುತ್ತೆ, ಮಂಡಿ ಮತ್ತೆ ಮಂಡಿಯ ಕಾಲು ಇರುತ್ತಲ್ಲ, ಮಂಡಿನ ಕೆಳಗಡೆ ಕಾಲು ಅಂತೀವಿ, ಕಾಫ್ ಮಸಲ್ಸ್ ಅಂತಾರಲ್ಲ. ಈ ಮಂಡಿ ಇದಾದ್ರೆ ಮಂಡಿಯ ಕೆಳಗಡೆ ಆಂಕಲ್ ಜಾಯಿಂಟ್ ಮತ್ತೆ ನೀ ಜಾಯಿಂಟ್ ಮಧ್ಯೆ ಮಸಲ್ಸ್ ಇರುತ್ತೆ. ಅದಕ್ಕೆ ಅದು ಕೂಡ ಏನಾಗುತ್ತೆ ಅಂದ್ರೆ ಅದು ಮಸಲ್ಸ್ ಪೇನ್ ಬರುತ್ತೆ. ಅದಕ್ಕೆ ಗ್ರೋತ್ ಪೇನ್ ಅಂತಾರೆ. ಗ್ರೋತ್ ಪೇನ್ ಅದು ಸಾಮಾನ್ಯ ಇರುತ್ತೆ. ಯಾಕಂದ್ರೆ ಬೆಳೀತಾ ಇರೋ ಮೂಳೆ ಬೆಳೆದಂಗೆ ಮಸಲ್ಸ್ ಬೆಳೆಯಲ್ಲ ಅಂದ್ರೆ ಏನಾಗುತ್ತೆ, ಅದು ಪುಲ್ ಮಾಡುತ್ತೆ ಈ ಮಸಲ್ಸ್ ಅನ್ನ ಎಲ್ಲ. ಅದಕ್ಕೋಸ್ಕರ ಅವಾಗ ಕ್ಯಾಲ್ಸಿಯಂ ಅದು ಇದು ಮಾತ್ರ ಎಲ್ಲ ತಗೊಂಡು ವಿಟಮಿನ್ D3 ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗುತ್ತೆ. ಎಸ್. ಮತ್ತೆ ಅನೇಕ ಬೇರೆ ಬೇರೆ ಇವಾಗ ಏಟಾಗಿ ಏನಾದ್ರೂ ಇಂಜುರಿ ಆಗಿ ಆಗಿರ್ಬೋದು, ಟ್ರಾಮಾ ಅಂತೀವಿ, ಏನಾದ್ರೂ ಇಂಜುರಿ ಆಗಿ ಆಗಿರ್ಬೋದು ಬೇರೆ ಬೇರೆ ಕಾರಣಗಳಿಂದ. ಬಟ್ ಇವಾಗ ಸಾಮಾನ್ಯವಾಗಿ ಬರುವಂತ ಕಾಯಿಲೆ ಏನಿದೆ, ಮುಂದೆ ಮಂಡಿ ಸವೆಯೋದು ವೆರಿ ಕಾಮನ್ ಪ್ರಾಬ್ಲಮ್. ಅದು ಏಜ್ಡ್ ಹೆಂಗಸರಿಗೆ ಬೇಗ, ಮತ್ತೆ ಗಂಡಸರಿಗೆ ಸ್ವಲ್ಪ ನಿಧಾನ. ಒಬೇಸ್ ದಪ್ಪ ಇರೋವರಿಗೆ ಸ್ವಲ್ಪ ಬೇಗ, ಬೇರೆಯವರಿಗೆ ಸ್ವಲ್ಪ ನಿಧಾನ. ಎಲ್ಲರಿಗೂ ಮಂಡಿ ನಾರ್ಮಲ್, ಯಾಕೆ ನ್ಯಾಚುರಲ್ ಫಿನಾಮಿನ ಅದು. ಏನು ಇವಾಗ ಕೂದಲು ಬೆಳ್ಳಗಾದಂಗೆ ಎಲ್ಲ ನಮ್ಮ ಶರೀರದ ಒಂದೊಂದು ಭಾಗನೂ ಬೆಳ್ಳಗಾಗುತ್ತೆ. ಕೂದಲು ಬೆಳ್ಳಗಾಗೋದು ನಮ್ಗೆ ಕಾಣುತ್ತೆ ನಾವು ಕನ್ನಡಿಯಲ್ಲಿ ನೋಡುವಾಗ. ಮೂಳೆ ಸವಿದಿರೋದು ಮೂಳೆ ನೋಡ್ಬೇಕಂದ್ರೆ ನಾವು ಎಕ್ಸ್ರೇ ಮಾಡಿ ನೋಡ್ಬೇಕಾಗುತ್ತೆ. ಸೊ ಸೇಮ್ ಥಿಂಗ್ ಅಪ್ಲೈಸ್. ಬಟ್ ಸಾಮಾನ್ಯವಾಗಿ ಏನಾಗುತ್ತೆ, 35-40 ವರ್ಷಕ್ಕೆ ಈ ಮಂಡಿ ನೋವು ವೆರಿ ಕಾಮನ್. ವಯಸ್ಸಾದವರಿಗೆ, ವಯಸ್ಸಂದ್ರೆ ಆ ವಯಸ್ಸಿಗೆ ಸ್ಟಾರ್ಟ್ ಆಗುತ್ತೆ. ವಯಸ್ಸಂದ್ರೆ 70-80 ವರ್ಷ. ಮತ್ತೆ ಜನ ಏನಾಗುತ್ತೆ ಅಂದ್ರೆ, ಮಂಡಿ ಸವಿದೆ ಅಂದ್ರೆ ಗಾಬರಿ ಪಡ್ತಾರೆ. ಅದೇನು ಗಾಬರಿ ಏನಿಲ್ಲ. ಮಂಡಿ ಸವಿಕೆ ಏನು ಕಾರಣ, ಒಂದು
ಮಂಡಿ ಸವೈಗೆ ಏನಾದರೂ ಹಳೆ ಏಟಿಂದ ಆಗಿದ, ಆಮೇಲೆ ಏನಾದರೂ ಇನ್ಫೆಕ್ಷನ್ ಆ ಥರ ಏನಾದರೂ ಆಗಿದ, ಇಲ್ಲ ಒಬೇಸಿಟಿ ಅಂತಾರೆ, ಇಲ್ಲ ಅವರಿಗೆ ಥೈರಾಯ್ಡು, ಬೇರೆ ಏನಾದರೂ ಹಾರ್ಮೋನಲ್ ಪ್ರಾಬ್ಲಮ್ಮು, ಆ ಥರ ಬೇರೆ ಕಾಯಿಲೆಗಳನ್ನು ಕೂಡ ಮಂಡಿ ಮೇಲೆ ಜಾಸ್ತಿ ಸವೆಯುವ ಸಾಧ್ಯತೆ ಇರುತ್ತೆ. ಕಾರ್ಟಿಲೇಜ್ ಅಂತ ಇರುತ್ತೆ, ಅದು ಸವೆದಾಗ ಮಂಡಿ ಸವೆಯೋದಂದ್ರೆ ಏನು, ಮೂಳೆ, ಯಾವುದೋ ಒಂದು ಕೀಲು ಅಂದ್ರೆ ಮೇಲ್ಗಡೆ ಮೂಳೆ ಕೆಳಗಡೆ ಮೂಳೆ ಮಧ್ಯೆ ಒಂದು ಜಾಯಿಂಟ್ ಅಂತ. ಸೊ ಎರಡು ಮೂಳೆ ಮಧ್ಯೆ ಇರುವಂತ ಜಾಯಿಂಟ್ ಮಧ್ಯೆ ಒಂದು ವಾಷರ್ ಇರುತ್ತೆ. ಎಲ್ಲ ಗೊತ್ತಿರ್ಬೋದು, ಹಳ್ಳಿಯಲ್ಲಿ ಪೈಪ್ ಹೋಗುತ್ತೆ, ನೀರಿನ ಪೈಪ್ ಹೋದಾಗ ಎರಡು ಪೈಪ್ ಮಧ್ಯೆ ಒಂದು ವಾಷರ್ ತರ ಒಂದು ಹಾಕ್ಬಿಡ್ತಾರೆ. ಒಂದು ಆ ವಾಷರ್ ಸವದಂಗೆ ಇದು ಕೂಡ ಎರಡು ಮೂಳೆ ಮಧ್ಯೆ ಆ ವಾಷರ್ ಸವೈತದೆ, ಅದೇ ಕಾರ್ಟಿಲೇಜ್ ಅಂತಾರೆ. ಆ ಕಾರ್ಟಿಲೇಜ್ ಬರ್ತಾ 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 ಸವೈತದೆ. ಸವೆದಾಗ ಏನಾಗುತ್ತೆ, ಮೇಲ್ಗಡೆ ಮೂಳೆ ಮತ್ತೆ ಕೆಳಗಡೆ ಮೂಳೆ ಒಂದಕ್ಕೊಂದು ಟಚ್ ಆಗುತ್ತೆ, ಆವಾಗ ಅವರಿಗೆ ನೋವು ಬರ್ತದೆ. ಅದು ಮಧ್ಯದಲ್ಲಿ ಗ್ಯಾಪ್ ಇರುವಾಗ ಅದು ಬರಲ್ಲ. ಅಷ್ಟು ಸವೆದಾಗ ಏನಾಗುತ್ತೆ, ಅದು ಒಂದಕ್ಕೊಂದು ಟಚ್ ಆದಾಗ ಅವರಿಗೆ ನೋವು ಬರ್ತದೆ. ದಟ್ ಇಸ್ ದ ಕಾಮನ್ ವರ್ಡ್. ಮಂಡಿ ಅಂದ್ರೆ ಆಸ್ಟಿಯೋ ಆರ್ಥೈಟಿಸ್ ಅಂತ ಹೇಳ್ತೀವಿ. ಮಂಡಿ ಏಜ್ ಆದಾಗ ಬರುವಂತದ್ದು ಸಾಮಾನ್ಯವಾಗಿ. ಇಲ್ಲ ಮುಂಚೆ ಏನಾದರೂ ಏಟಾಗಿ ಅವನಿಗೆ ಒಂದು 8-10 ವರ್ಷಕ್ಕೆ ಏಟಾಗಿರ್ಬೋದು, ಅವನಿಗೆ 25-30 ಇಯರ್ಸ್ಗೆ ಮಂಡಿ ಸಹಿಬೋದು. ಯಾಕಂದ್ರೆ ಆಲ್ರೆಡಿ ಅಲ್ಲ, ಇವು ಯಾವುದೇ ಮೂಳೆ ಏಟಾದಾಗ ಜೋಡಣೆ ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ಜೋಡಿಸಲಿಲ್ಲ ಅಂದ್ರೆ ಏನಾಗುತ್ತೆ, ಅದು ಡೊಂಕಾಗಿ ಜಾಯಿಂಟ್ ಆದಾಗ ಅದರ ಪ್ರಭಾವ ಏನಾಗುತ್ತೆ, ಕೀಲ್ ಮೇಲೆ ಹೋಗುತ್ತೆ. ಮೂಳೆ ಪ್ರಾಬ್ಲಮ್, ಮೂಳೆ ಏನಾದರೂ ಡೊಂಕಾಗಿ ಜಾಯಿಂಟ್ ಆದಾಗ ಮೂಳೆ ಕೀಲು ಮೇಲೆ ಅಂದ್ರೆ ಜಾಯಿಂಟ್ ಮೇಲೆ ಅದರ ಪ್ರಭಾವವಾಗಿ, ಇವಾಗ ನೀವು ಕಾರ್ ಇಲ್ಲ ಯಾವುದೇ ಒಂದು ವೆಹಿಕಲ್ ಅಲೈನ್ಮೆಂಟ್ ಇಲ್ಲ ಅಂದ್ರೆ ಏನಾಗುತ್ತೆ, ಒಂದ್ ಕಡೆ ಸವೈತದೆ, ಒಂದ್ ಕಡೆ ಚೆನ್ನಾಗಿರುತ್ತೆ. ಅದಕ್ಕೆ ಅಲೈನ್ಮೆಂಟ್ ಮಾಡಬೇಕು ಅಂತ ಹೇಳೋದು. ಸೇಮ್ ಥಿಂಗ್, ಈ ಅಲೈನ್ಮೆಂಟ್ ವ್ಯತ್ಯಾಸ ಬಂದಾಗ ನಮ್ಮ ಕೀಲು ಸವೆಯೋದು ವೆರಿ ಕಾಮನ್. ಸೊ ಕಾಮನೆಸ್ಟ್ ನಮ್ಮ ಶರೀರದಲ್ಲಿ ಸವೆಯೋದು ಅಂದ್ರೆ ಕೆಳಗಿನ ಕಾಲಿನ ಕೀಲುಗಳು, ಏನು ಮೇನ್ಲಿ ಮಂಡಿ ಸವೆಯೋದು. ಅದು ಬಿಟ್ರೆ ಹಿಪ್ ಜಾಯಿಂಟ್ ಅಂತ ರುಂಡಿ ಹತ್ರ ಮೇನ್ಲಿ ಮಂಡಿ ಸವೆಯೋದು ಕಾಮನ್ ಆಗಿರುತ್ತೆ. ಸೊ ನಾನು ಹೇಳ್ದಂಗೆ 35, 40, 45, 50, 55 ಆ ಥರ ಏಜ್, ಡಿಫ್ರೆಂಟ್ ಏಜಲ್ಲಿ ಡಿಪೆಂಡ್ಸ್. ಕೆಲವರು ದಪ್ಪ ಇದ್ದವರಿಗೆ ಬೇರೆ ಆ ಥರ ಆಗುತ್ತೆ. ಜಾಸ್ತಿ ನಿಂತ್ಕೊಂಡಿರ್ತಾರೆ, ಜಾಸ್ತಿ ಹೊತ್ತು ನಿಂತ್ಕೊಂಡು ಚಕ್ರ ಪಕ್ಲ ಕೂರುವುದು ಅಂಥವ್ರಿಗೆ ಬೇಕೆ ಪ್ರೆಷರ್ ಜಾಸ್ತಿ ಹೇಳುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು, ಎಂಥದ್ದು ಮಾಡಬೇಕು? ಮಂಡಿ ನೋವು ಯಾರು ಗಾಬರಿ ಪಡೋಂಗಿಲ್ಲ. ಇದೆ ಕಾಮನ್ ಫಿನಾಮಿನ, ಇದು ನ್ಯಾಚುರಲ್ ಫಿನಾಮಿನ, ಪ್ರಾಕೃತಿಕವಾಗಿ ಆಗುವಂಥದ್ದು. ಆಲ್ರೆಡಿ ನಾನು ಹೇಳ್ದಂಗೆ ಕೂದಲು ಬೆಳ್ಳಗಾಗ್ದಂಗೆ ಎಲ್ಲ ಕಡೆ ಬೆಳ್ಳಗಾಗುತ್ತೆ. ಸೊ ಮೇನ್ ಥಿಂಗ್, ಮಂಡಿ ನೋವು ಏನು ಮಾಡಬೇಕು, ಏನಕ್ಕೆ ಮಂಡಿ ನೋವು ಆಗಿದೆ ಅಂತ ಒಂದು ಪತ್ತೆ ಮಾಡಬೇಕಾಗುತ್ತೆ. ಅದಕ್ಕೆ ಇನ್ ಬಿಗಿನಿಂಗ್ ಸ್ವಲ್ಪ ಮಂಡಿ ನೋವು ಇದ್ರೆ ಏನಿಲ್ಲ. ಮೇನ್ಲಿ ನಾವು ಏನು ಹೇಳ್ತೀವಿ ಅಂದ್ರೆ, ಒಬೇಸ್ ದಪ್ಪ ಇದ್ದವರಿಗೆ ವೆಯ್ಟ್ ಕಡಿಮೆ ಮಾಡಿ, ಅಂದ್ರೆ ತೂಕ ಕಡಿಮೆ ಮಾಡ್ಕೊಂಬಿಡಿ ಸ್ವಲ್ಪ, ಯಾಕಂದ್ರೆ ಪ್ರೆಷರ್ ಕಡಿಮೆ ಬೀಳಲಿ ಅಂತ ಒಂದು. ಎರಡನೇದು ಚಕ್ಲ ಬಕ್ಲ ಕೂರೋದನ್ನ ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಚಕ್ಲ ಬಕ್ಲ ಕೂರ್ಬ ಅವಾಗ ಏನಾಗುತ್ತೆ, ಈಗ ಹಳ್ಳಿ ಜನ ಪಾಪ ಎಲ್ಲ, ಸರ್ ನಾವು ವ್ಯವಸಾಯ ಮಾಡಬೇಕು, ನಾವು ಇವಾಗ ಬಟ್ಟೆ ತೊಳಿಬೇಕು, ಪಾತ್ರೆ ತೊಳಿಬೇಕು, ಗುಡಿಸ್ಬೇಕು, ಆ ಥರ ಎಲ್ಲ ಮಾಡ್ತಾ ಇರುವಾಗ ಖಂಡಿತ ಅವರು ಕೆಳಗಡೆ ಕೂರ್ಲೇಬೇಕಾಗುತ್ತೆ. ಅಂಥ ಟೈಮಲ್ಲಿ ಇವರು ಚಿಕ್ಕ ಮನೆ ಅಂತ ಹೇಳ್ತಾರೆ, ಮರದಲ್ಲಿ ಮಾಡುವಂಥದ್ದು ಏನೋ ಮನೆ, ಚಿಕ್ಕ ಮನೆ ಅಂತಾರಲ್ಲ, ಏನಂತಾರೆ ಆ ಥರ ಮನೆ. ಆ ಥರ ಮನೆಯಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ, ಪ್ರೆಷರ್ ಎಲ್ಲ ಮನೆ ಮೇಲೆ ಬೀಳುತ್ತೆ, ಮಂಡಿ ಫ್ರೀ ಇರುತ್ತೆ. ಆದಷ್ಟು ಆ ಥರ ಮಾಡಿ ಅವರು ಕೆಲಸ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ನೀವು ಡೈರೆಕ್ಟ್ ಈ ಥರ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡ್ರೆ, ಇಲ್ಲ ಚಕ್ಲ ಪಕ್ಲ ಕೂತ್ಕೊಂಡ್ರೆ ಪ್ರೆಷರ್ ಎಲ್ಲ ಮಂಡಿ ಮೇಲೆ ಬೀಳುತ್ತಲ್ಲ, ಒತ್ತಡ ಜಾಸ್ತಿ ಆಗೋದು, ಅದು ಮತ್ತೆ ಸವೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನೊಂದು, ಯಾವುದೇ ಇದೆ, ಗಂಡಸರಾಗ್ಲಿ ಹೆಂಗಸರಾಗ್ಲಿ ಕಾಮನ್ ಅಲ್ವಾ ಮಂಡಿ. ಕೆಲವರು ಬರ್ತಾರೆ ಅಲ್ಲಿಂದ, ಅವರು ಬಂದ್ಬಿಟ್ಟು ಸರ್ ಇವರು ನಡೆಯೋದೇ ಇಲ್ಲ. ಆಕ್ಚುಲಿ ಮಂಡಿ ನೋವು ಇರುವವರು ಜಾಸ್ತಿ ನಡಿಬಾರ್ದು. ಎಕ್ಸಸೈಸ್ ಏನಿರುತ್ತೆ, ವಾಕಿಂಗ್ ಏನಿದೆ, ಮಂಡಿ ನೋವು ಅವರಿಗೆ ಜಾಸ್ತಿ ವಾಕ್ ಮಾಡೋದು ಒಳ್ಳೇದಲ್ಲ. ಯಾಕೆಂದ್ರೆ ವಾಕ್ ಮಾಡಿದಾಗ ಏನಾಗುತ್ತೆ, ಪ್ರೆಷರ್ ಬಿದ್ದು ಅದು ಸವೈತಾ ಇರ್ತದೆ. ಅಂದ್ರೆ ಓವರ್ ಆಲ್ ನಮ್ಮ ಬಾಡಿಗೆ, ಅಂದ್ರೆ ಬೇರೆ ಎಲ್ಲ ಸ್ಟ್ರಕ್ಚರ್, ಹಾರ್ಟಿಗೆ ಆಗ್ಲಿ ನಮ್ಮ ಬಾಡಿಗೆ ಆಗ್ಲಿ ಎಲ್ಲದಕ್ಕೂ ವಾಕಿಂಗ್ ಈಸ್ ವೆರಿ ಗುಡ್ ಎಕ್ಸಸೈಸ್. ನಾವು ಏನಿದೆ ವಾಕ್ ಮಾಡೋದು. ಆದರೆ ಮಂಡಿ ನೋವು ಇರುವವರಿಗೆ ವಾಕಿಂಗ್ ಬೇಕು, ಬಟ್ ಲಿಮಿಟೇಷನ್. ಜಾಸ್ತಿ ವಾಕ್ ಮಾಡಿದ್ರೆ ಜಾಸ್ತಿ ಸವಿತದೆ. ಸೊ ಅವ್ರು ಯಾವ ರೀತಿ ಎಕ್ಸಸೈಸ್ ಮಾಡ್ಬೋದು ಅಂತೇಳಿ ಒಂದು ಕ್ವಶನ್ ಬರುತ್ತಲ್ಲ. ಸೊ ಅವ್ರಿಗೆ ಮುಖ್ಯವಾಗಿ ನಾನು ಹೇಳೋದೇನಂದ್ರೆ, ಸೈಕ್ಲಿಂಗ್ ಅಂತಾರೆ. ಇವಾಗ ಮನೆಯಲ್ಲೇ ಅನೇಕ ಎಕ್ಸಸೈಸ್ ಸೈಕಲ್ ಇರುತ್ತೆ, ಆ ಸೈಕಲಲ್ಲೇ ಕೂತ್ಕೊಂಡು ಅವ್ರು ಎಕ್ಸಸೈಸ್ ಮಾಡಿದಾಗ ಓವರ್ ಆಲ್ ಬಾಡಿಗೆ ಒಳ್ಳೆ ಎಕ್ಸಸೈಸ್ ಬರುತ್ತೆ. ಮಂಡಿ ಮೇಲೆ ಹೊರೆ ಬೀಳಲ್ಲ, ಯಾಕಂದ್ರೆ ಅವರು ಕೂತ್ಕೊಂಡಿರ್ತಾರಲ್ಲ, ಅವರ ತೂಕ ಎಲ್ಲ ಸೀಟ್ ಮೇಲೆ ಹೋಗುತ್ತೆ. ದಟ್ ಇಸ್ ದ ಬೆಸ್ಟ್ ಎಕ್ಸಸೈಸ್. ಸೆಕೆಂಡ್ ಎಕ್ಸಸೈಸ್ ಸಾಮಾನ್ಯವಾಗಿ ನಾವು ಅಡ್ವೈಸ್ ಮಾಡೋದು ಸ್ವಿಮ್ಮಿಂಗ್ ಅಂತಾರೆ. ಸ್ವಿಮ್ ಮಾಡೋದು ಅದು ಸಾಮಾನ್ಯ ಎಲ್ಲರಿಗೂ ಆಗಲ್ಲ, ಬಟ್ ಸ್ವಿಮ್ಮಿಂಗ್ ಮಾಡೋಕೆ ಏನಾಗುತ್ತೆ, ಮಂಡಿ ಮೇಲೆ ಹೊರೆ ಬೀಳಲ್ಲ, ಒಳ್ಳೆ ಎಕ್ಸಸೈಸ್ ಆಗುತ್ತೆ. ನೀರ್ ಮೇಲೆ ತೇಲಾಡ್ತಾ ಇರ್ತಾರಲ್ಲ, ದಟ್ ಇಸ್ ದ ಒನ್ ಆಫ್ ದ ಎಕ್ಸಸೈಸ್ ಇರುತ್ತೆ. ಸೊ ಮಂಡಿ ನೋವು ಇರುವವರು ಒನ್ ಥಿಂಗ್, ಸೈಕ್ಲಿಂಗ್ ತರ ಎಕ್ಸಸೈಸ್ ಒಳ್ಳೇದು. ಅಲ್ಲ ವಾಕ್ ಮಾಡಬಾರ್ದಂತ ಏನಿಲ್ಲ,
ಮಾಡ್ಬೋದು, ಆದ್ರೂ ಕೂಡ ಅದು ಲಿಮಿಟೇಷನ್ ಮಾಡಿ ಸೈಕ್ಲಿಂಗ್ ತರ ಎಕ್ಸಸೈಸ್ ಬೆಸ್ಟ್ ಎಕ್ಸಸೈಸ್. ಇವಾಗ ನಾರ್ಮಲ್ ಯಾರಾದ್ರು ಊರಲ್ಲಿ ಸೈಕಲ್ ಓಡಿಸ್ಕೊಂಡು ನಾರ್ಮಲ್ ಸೈಕಲ್ ಓಡಿಸ್ಕೊಂಡು ಹೋದ್ರು ತೊಂದರೆ ಏನಿಲ್ಲ. ಆಗಲ್ಲ ಅಂದ್ರೆ ಒಳ್ಳೆ ಅನೇಕ ರೀತಿಯ ಸೈಕಲ್ ಸಿಗುತ್ತೆ, ಕಡಿಮೆಯಲ್ಲಿ ಸಿಗುತ್ತೆ, ಅದನ್ನ ಮನೇಲಿ ಇಟ್ಕೊಂಡು ಬೇಕಾದಂಗೆ ಎಕ್ಸಸೈಸ್ ಮಾಡುವುದರಿಂದ ಮಂಡಿ ನೋವಿಗೆ ಹೊರೆ ಬೀರಲ್ಲ, ಮಂಡಿ ಮತ್ತೆ ಮತ್ತೆ ಸಾಯೋದು ದೂರ ಆಗುತ್ತೆ.